ಜಿ ಯು ಕೆ ಜಿ ಮಕ್ಕಳನ್ನ ಇಲ್ಲಿ ಕರ್ಸೋಕ್ಕಾಗತ್ತಾ? ಪ್ರಿ ಕೆ ಜಿ LKG UKG ಮಕ್ಕಳನ್ನ ದಯವಿಟ್ಟು ಎಲ್ಲ ಪ್ರಿ ಕೆ ಜಿ LKG UKG ಮಕ್ಕಳನ್ನ ಸ್ಟೇಜ್ ಮೇಲೆ ಕರ್ಸಿ. ಒಂದೇ ನಿಮಿಷ, ಹಾಂ ಬೇಗ ದಯವಿಟ್ಟು ಪ್ರಿ ಕೆ ಜಿ LKG UKG ಮಕ್ಕಳನ್ನ ಸ್ಟೇಜ್ ಮೇಲೆ ಕರ್ಸಿ. ಎಷ್ಟು ಜನ ಇದ್ದಾರೆ ಅಂತ ನೋಡಬೇಕು. ಹೇಳ್ತೀನಿ, ಒಂದು ಬಲವಾದ ಕಾರಣ ಇದೆ, ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು. ಪ್ರಿ ಕೆ ಜಿ LKG UKG ಮಕ್ಕಳನ್ನ ಸ್ಟೇಜ್ ಮೇಲೆ ಕಳಿಸಿ ದಯವಿಟ್ಟು. ಎರಡನೇ ನಿಮಿಷ. ಪ್ರಿ ಕೆ ಜಿ LKG UKG ಮಕ್ಕಳು ಸ್ಟೇಜ್ ಮೇಲೆ ಬನ್ನಿ. ಯಾರು ಟಿಕೆಟ್ ಮಾಡಿ ಬರ್ತಾ ಇದ್ದಾರೆ? ಕಾಣಿಸ್ತಾ ಇದ್ದಾರೆ. ಓಕೆ, ದಯವಿಟ್ಟು ಎಲ್ಲ ಮಾತಾಡೋದು ನಿಲ್ಲಿಸ್ಬೇಕು. ಮಕ್ಕಳೇ ದಯವಿಟ್ಟು ಮಾತಾಡೋದು ನಿಲ್ಲಿಸಿ. ನಾನು ಟೀಚರ್ ಮೇಲೆ ಪಾಠ ಮಾಡೋಕ್ಕೆ ಶುರು ಮಾಡ್ಕೊಡ್ತೀನಿ. ಮಕ್ಕಳೇ ದಯವಿಟ್ಟು ಮಾತಾಡೋದು ನಿಲ್ಲಿಸಿ. ಒಂದು 2 ನಿಮಿಷ ಅಷ್ಟೇ. ಇಷ್ಟೇನಾ? ಇವ್ರ ಪೇರೆಂಟ್ಸ್ ಹಾಗೆ ಕೈ ಎತ್ತಿ. 1 ನಿಮಿಷ. ಪ್ರಿ ಕೆ ಜಿ LKG UKG ಮಕ್ಕಳು ಪೇರೆಂಟ್ಸು ಹಾಗೆ ಕೈ ಎತ್ತಿ. ಓಕೆ, ನೋಡಿ, ನಾನು ಕಳೆದ 4 ವರ್ಷದಿಂದ ಮಂಡ್ಯದಲ್ಲಿ ನರ್ಸರಿ ಸ್ಕೂಲ್ ರನ್ ಮಾಡ್ತಾ ಇದ್ದೀನಿ ಮತ್ತು ನವೋದಯ ಕ್ಲಾಸಸ್ ಮಾಡ್ತಾ ಇದ್ದೀನಿ. ನರ್ಸರಿ ಸ್ಕೂಲ್ ಯಾವ ರೀತಿ ಇರುತ್ತೆ ಅಂದರೆ, 3 ವರ್ಷ ಏನಾದ್ರು ಸರಿಯಾಗಿ ಹೋದ್ರೆ ಮಕ್ಕಳು, 3 ವರ್ಷ ಏನಾದ್ರು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ, ನಾನು ಹೇಳೋ ಮೆಥಡಲ್ಲಿ ಏನೋ ಪ್ರಾಕ್ಟೀಸ್ ಮಾಡಿದ್ರೆ, UKG ಬರ್ತಾ ಇದೆ. ಹಿಂಗೆ ಫಸ್ಟ್ ಸ್ಟ್ಯಾಂಡರ್ಡ್ ಕನ್ನಡ ಟೆಕ್ಸ್ಟ್ ಓದ್ತಾ ಇರ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡ್ CBSE ಇಂಗ್ಲೀಷ್ ಟೆಕ್ಸ್ಟ್ ಓದ್ತಾ ಇದ್ದಾರೆ, ಫಸ್ಟ್ ಸ್ಟ್ಯಾಂಡರ್ಡ್ CBSE ಮ್ಯಾಥ್ಸ್ ಮಾಡ್ತಾ ಇರ್ತಾರೆ. UKG ಮಕ್ಕಳು ಆ ಲೆವೆಲ್ ಇಂಪ್ರೂವ್ ಆಗಿರ್ತಾರೆ. ಆದ್ದರಿಂದ ಇಲ್ಲಿ ಆಲ್ರೆಡಿ ಶುರು ಮಾಡಿದ್ದಾರೆ. ನಮ್ಮ ಪುಣ್ಯಕ್ಕೆ ಒಂದು ಸರ್ಕಾರಿ ಶಾಲೆಯಲ್ಲಿ ಪ್ರಿ ಕೆ ಜಿ LKG UKG ಆಲ್ರೆಡಿ ಶುರು ಮಾಡಿದ್ದಾರೆ. ಒಬ್ಬರೇ ಒಬ್ಬರು ಟೀಚರು, ಗೊತ್ತಿಲ್ಲ ಎಷ್ಟು ಜನ ಟೀಚರ್ ಇದೆ ಅಂತ, ಒಬ್ಬರೇ ಒಬ್ಬರು ಟೀಚರ್ನ ನಾನು ಹೇಳ್ದಂಗೆ ಪಾಠ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ, ಆಯಿತಾ? 3 ವರ್ಷ ನಾನು ಹೇಳ್ದಂಗೆ ನೀವೇನಾದ್ರು ಅವಕಾಶ ಮಾಡಿಕೊಟ್ರೆ 3 ವರ್ಷದಲ್ಲಿ ನಿಮ್ಮ ಮಗು ಫಸ್ಟ್ ಸ್ಟ್ಯಾಂಡರ್ಡ್ ಕನ್ನಡ ಟೆಕ್ಸ್ಟ್, ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲೀಷು, CBSE ಸ್ಟ್ಯಾಂಡರ್ಡು, CBSE ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಮಾಡ್ತಾ ಇದ್ದಾರೆ. ಆ ಗ್ಯಾರಂಟಿ ನಾನು ಕೊಡ್ತೀನಿ. ನೀವೆಲ್ಲ ನೋಡ್ತೀರಾ, ಒಂಥರ ಎಲ್ಲಿರೋ ಪ್ರೈವೇಟ್ ಸ್ಕೂಲ್ದು ರಾಜಧಾನಿ ಆಗ್ಬಿಟ್ಟು, ಅಕ್ಕಪಕ್ಕ ಸ್ಕೂಲಲ್ಲಿ ನೋಡ್ತಾ ಇದ್ರೆ ಒಂಥರ ಪ್ರೈವೇಟ್ ಸ್ಕೂಲ್ಗಳಿಗೆ ರಾಜಧಾನಿ ಆಗ್ಬಿಟ್ಟೈತೆ. ನಿಮಗೆ ಗೊತ್ತಾಗುತ್ತೆ ಸ್ಟ್ರೆಂತ್ ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ ಅಂತ ನಾನೊಂದು ಗ್ಯಾರಂಟಿ ಕೊಡ್ತೀನಿ. ದಯವಿಟ್ಟು ಆ ಥರ ಮಾಡಿ. ಒಬ್ಬರೇ ಒಬ್ಬರು ಟೀಚರು ನಾನು ಹೇಳ್ದಂಗೆ ಪಾಠ ಮಾಡಬೇಕು, ನಾನು ಹೇಳೋದು ಮೆಥಡಲ್ಲಿ ಪಾಠ ಮಾಡಬೇಕು. ಆ ರೀತಿ ಮಾಡಿಸಿ ಇವರೆಲ್ಲ ನೋಡಿ, ಯಾವ್ಯಾವ ಮಗು ಒಳಗಡೆ ಯಾವ್ಯಾವ ಇಂಜಿನಿಯರು, ಡಾಕ್ಟ್ರು, ವಿಜ್ಞಾನಿಗಳಿರೋ ದೇವರಿಗೆ ಗೊತ್ತು. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೋದು ನಾವು, ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡೋದು. ಆದ್ದರಿಂದ ಇದೊಂದು ಚಾನ್ಸ್ ತಗೊಳ್ಳಿ. ನಾನು ಗೈಡ್ ಮಾಡ್ತೀನಿ, ಮಾರ್ಗದರ್ಶನ ಮಾಡ್ತೀನಿ. ಮತ್ತು ನೀವೆಲ್ಲ ಪೇರೆಂಟ್ಸು ಸುಮಾರು ಜನ SLC PUC ಡಿಗ್ರಿ ಎಲ್ಲ ಮಾಡಿರ್ತೀರ. ಆದ್ದರಿಂದ ನಿಮಗೇನು ನಾನು ಹೇಳ್ತೀನಿ, ಯೂಟ್ಯೂಬಲ್ಲಿ ಪಾಠ ಮಾಡ್ತೀನಿ. ನಾನೇ ಬಂದು ಪಾಠ ಮಾಡಬೇಕು ಅಂತ ಏನಿಲ್ಲ, ನಾನು ಯೂಟ್ಯೂಬಲ್ಲಿ ಪಾಠ ಮಾಡ್ತೀನಿ. ಅದು ನೋಡ್ಕೊಂಡು ಮಕ್ಕಳಿಗೆ ಗೈಡ್ ಮಾಡ್ತೀನಿ. ಆ ರೀತಿ ಮಾಡ್ಬೋದು. ಬೆಳಿಗ್ಗೆ ಸಾಯಂಕಾಲ ನಾನು ಏನು ಯೂಟ್ಯೂಬಲ್ಲಿ ಪಾಠ ಮಾಡ್ತೀನಿ, ಯಾವ್ಯಾವ ಮೆಥಡು, ವಿಡಿಯೋ ನಂಬರ್ 1, ವಿಡಿಯೋ ನಂಬರ್ 2, ವಿಡಿಯೋ ನಂಬರ್ 3 ಅಂತಲೇ ಪಾಠ ಮಾಡ್ಕೊಂಡು ಹೋಗ್ತೀನಿ. ಅದೇ ರೀತಿ ಮನೇಲಿ ಗೈಡ್ ಮಾಡಿ ಟೀಚರ್ ಹೇಳಿ 100%. ನೀವೆಲ್ಲ ಮನ್ಸು ಮಾಡಿದ್ರೆ ಪ್ರಜಾವಾಣಿ ನ್ಯೂಸ್ ಪೇಪರ್ ಓದಿಸ್ಬೋದು UKG ಮಕ್ಕಳ ಕೈಲಿ, ಮತ್ತು ಇಂಗ್ಲೀಷ್ ನ್ಯೂಸ್ ಪೇಪರ್ ಓದಿಸ್ಬೋದು. ಆ ಲೆವೆಲ್ ಇಂಪ್ರೂವ್ ಆಗ್ಬೋದು. ಆಲ್ರೆಡಿ ಮಾಡಿದ್ದೀನಿ ನಾನು, ನನ್ನ ಯೂಟ್ಯೂಬ್ ಚಾನಲ್ ನೋಡಿ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಇದನ್ನು ಮಾಡಿ. ಮತ್ತು 3ನೇ ಕ್ಲಾಸು, 4ನೇ ಕ್ಲಾಸ್, 5ನೇ ಕ್ಲಾಸ್ ಮಕ್ಕಳು ಪೇರೆಂಟ್ ಹಾಗೆ ಕೈ ಎತ್ತಿ. 3ನೇ ಕ್ಲಾಸು, 4ನೇ ಕ್ಲಾಸ್, 5ನೇ ಕ್ಲಾಸ್ ಮಕ್ಕಳು ಪೇರೆಂಟ್ ಹೇಳಿ ಕೈ ಎತ್ತಿ. ಮತ್ತು ಸುಮ್ಮನಿರಪ್ಪ, 1 ನಿಮಿಷ ಸುಮ್ಮನಿರಪ್ಪ. ನೋಡಿ, 3ನೇ ಕ್ಲಾಸ್, 4ನೇ ಕ್ಲಾಸ್, 5ನೇ ಕ್ಲಾಸ್ ಮಕ್ಕಳಿಗೆ ನಾನು ಯೂಟ್ಯೂಬಲ್ಲಿ ಆಲ್ರೆಡಿ ನವೋದಯ ಪಾಠ ಮಾಡಿದ್ದೀನಿ. ಕೇಳಿದ್ರಲ್ಲ ನವೋದಯ ಎಲ್ಲ ಕೇಳಿದ್ರಲ್ಲ, ಯೂಟ್ಯೂಬಲ್ಲಿ ಪಾಠ ಮಾಡಿದ್ದೀನಿ. ಜಸ್ಟ್ ಒಂದು ಕಡೆಯಿಂದ ಕೂತ್ಕೊಂಡು ನೋಡಬೇಕು, ಆ ಕೆಲಸ ಮಾಡ್ತೀವಿ. ಇಲ್ಲಿಂದ ಮಂಡ್ಯಕ್ಕೆ ಬರೋ ಅವಶ್ಯಕತೆ ಇಲ್ಲ ಆಯ್ತಾ? ನಿಮ್ಮ ಮಕ್ಕಳು ಇಲ್ಲಿಂದ ಸುಮಾರು ಜನ ಮಂಡ್ಯಕ್ಕೆ ಬಂದು ಖರ್ಚು ತಗೊಳ್ತಾರೆ. ಹೋಗೋ ಬರೋ ಟ್ರೈನ್ ಇದೆಯಲ್ಲ, ಇಲ್ಲಿಂದ ಯಡಿಯೂರಿನಿಂದ ಮಂಡ್ಯಕ್ಕೆ ಆ ಟ್ರೈನು ಬಿಜಾಪುರ ಕೂತ್ಕೊಂಡು ಹೋದರೆ ಇಲ್ಲೇ ನವೋದಯ ಪಾಸ್ ಆಗ್ಬೋದು. ಆ ರೀತಿ ಟ್ರೈನ್ ಅಪ್ ಮಾಡಿದ್ದೀನಿ. 3,000 ಲೆಕ್ಕ ಸಾವಿರ ಮಾಡಿಸಿರೋದು ಆಯಿತಾ? ಬೆಳಿಗ್ಗೆ 1:30 ಗಂಟೆ, ಸಾಯಂಕಾಲ 1 ಗಂಟೆ ನನ್ನ ಮಕ್ಕಳು ಇಲ್ಲೇ ಕೂತ್ಕೊಂಡು ಹೋದ್ರೆ ಇಲ್ಲೆಲ್ಲ ಹೇಳ್ತಿರಲ್ಲ, ನಾವೆಲ್ಲ CBSE ಸ್ಕೂಲು, ಹಾಸ್ಪಿಟಲ್ ಸ್ಕೂಲ್ ಅಂತೇಳ. ಅದಕ್ಕಿಂತ ಉನ್ನತ ಮಟ್ಟದ ಶಿಕ್ಷಣ ನಾನೇ ಯೂಟ್ಯೂಬಲ್ಲಿ ಪಾಠ ಮಾಡಿ ಜಸ್ಟ್ ಫಾಲೋ ಮಾಡಬೇಕು ಅಷ್ಟೇ. ಅದನ್ನು ಅಷ್ಟೇ ಮನೇಲೂ ಪ್ರಾಕ್ಟೀಸ್ ಮಾಡೋದು. ಆಲ್ರೆಡಿ ಯೂಟ್ಯೂಬಲ್ಲಿ ಪಾಠ ಮಾಡಿದ್ದೀನಿ. 144 ವಿಡಿಯೋಸ್ ಇದೆ. ವಿಡಿಯೋ ನಂಬರ್ 1ರಿಂದ ಪ್ರತಿದಿನ ಬೆಳಿಗ್ಗೆ ತಕ್ಕ ಸಾಯಂಕಾಲ ತಕ್ಕ ಟ್ಯಾಬ್ಲೆಟ್ ಹೋಗ್ತಾರೆ. ನಾವು ಟ್ಯಾಬ್ಲೆಟ್ ಆ ಥರ ಬೆಳಿಗ್ಗೆ ಸಾಯಂಕಾಲ ಮಾಡಿಸಿದ್ರೆ ಎಲ್ಲ ಟ್ಯೂಷನ್ಗೆ ಹೋಗೋ ಅವಶ್ಯಕತೆ ಇರಲ್ಲ. ಅದರಿಂದ ದಯವಿಟ್ಟು 3-4 ಮಕ್ಕಳಿಗೆ ತಕ್ಕಂತೆ ನವೋದಯ ಎಕ್ಸಾಮ್ ಬರ್ತೀವಿ, ಸೈನಿಕ ಎಕ್ಸಾಮ್ ಬರ್ತೀವಿ. ಏನಕ್ಕೆ ಅಂದರೆ ಈಗ IAS ಆಫೀಸರ್ ಕೇಳಿರ್ತಿರಲ್ಲ, IAS IPS ಆಫೀಸರು, ಅದು ಮೊದಲನೇ ಹೆಜ್ಜೆ. ನವೋದಯ ಪರೀಕ್ಷೆ ಬರೆಯೋದು ಮೊದಲನೇ ಹೆಜ್ಜೆ ಆಗಿರುತ್ತೆ. ಆದ್ದರಿಂದ ದಯವಿಟ್ಟು ಎಲ್ಲ ಮಕ್ಕಳು ಕಂಪಲ್ಸರಿ ಬರ್ತೀವಿ, ನವೋದಯ ಪರೀಕ್ಷೆ ಬರ್ತೀವಿ ಆಯಿತಾ? ದಯವಿಟ್ಟು 2 ಕೆಲಸ ಮಾಡಿ.
ನೀವು ಪೇರೆಂಟ್ಸ್ ಸ್ವಲ್ಪ ಜವಾಬ್ದಾರಿ ತಗೊಂಡು ಇದು ಮಾಡಿ. ಎರಡು ಕೆಲಸ ನಮ್ಮಿಂದ ಆಗುತ್ತೆ, ಯೂಟ್ಯೂಬ್ ಮಾಡ್ಕೊಡ್ತೀನಿ, ನೀವು ಮನೇಲೂ ಮಾಡ್ಬೋದು, ಸ್ಕೂಲಲ್ಲೂ ಕೂಡ ಮಾಡ್ಬೋದು. ಮೂರನೇ ವಿಷಯ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗಬೇಕು, ಮೂಲಭೂತ ಸೌಕರ್ಯ ಕೊಡಬೇಕು, ಮತ್ತೆ ಟೀಚರ್ಸ್ನ ಪಾಠ ಮಾಡಕ್ಕೆ ಬಿಡಬೇಕು ಅಂದ್ಬಿಟ್ಟು ನಾವು ಚಳವಳಿ ಮಾಡ್ತಾ ಇದ್ದೀವಿ. ಸುಮಾರು 6 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ. ಒಂದು, ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು, CBSE ಸ್ಕೂಲಲ್ಲಿ ಅದೇ ಶಿಕ್ಷಣ ಕೊಡಬೇಕು. ಎರಡನೇದು, ಮೂಲಭೂತ ಸೌಕರ್ಯ ಕೊಡಬೇಕು. ಮೂರನೇದು, ಟೀಚರ್ಸ್ನ ಪಾಠ ಮಾಡಕ್ಕೆ ಬಿಡಬೇಕು. ಆ ಥರ ಅದಕ್ಕೋಸ್ಕರ ನಾವು ಕಳೆದ 6 ತಿಂಗಳಿಂದ ಚಳವಳಿ ಮಾಡ್ತಾ ಇದ್ದೀವಿ. ಮತ್ತೆ ಅದರ ಮುಂದಿನ ಉಪವಾಸ ಸತ್ಯಾಗ್ರಹವನ್ನು ಕೂತಿದ್ದು ನೆಕ್ಸ್ಟ್ ಟೈಮ್ ಮಾಡ್ತಾ ಇದ್ದೀವಿ. ಏಪ್ರಿಲ್ 11ನೇ ತಾರೀಕಿಂದ ಮಂಡ್ಯ ಜಿಲ್ಲೆಯ ಪ್ರತಿಯೊಂದು ಗ್ರಾಮ ಪಂಚಾಯತಿ, ಪ್ರತಿಯೊಂದು ಹಳ್ಳಿಗೂ ಪಾದಯಾತ್ರೆ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಫ್ರೆಂಡ್ ಅಲ್ಲಿದ್ದಾರೆ, ನಮ್ಮ ಫ್ರೆಂಡು ಮತ್ತು ಅಧ್ಯಕ್ಷ ಇದ್ದಾರೆ ಇಂಗಳ ಚಂದ್ರಣ್ಣ. ಪ್ರತಿಯೊಂದು ಊರಿಗೂ, ಪ್ರತಿಯೊಂದು ಸರ್ಕಾರಿ ಶಾಲೆಗೂ ಪಾದಯಾತ್ರೆ ಹೋಗ್ತಾ ಇದ್ದೀವಿ. ದಯವಿಟ್ಟು ನಮಗೆ ಬೆಂಬಲ ಕೊಟ್ಟರೆ ಮುಂದಿನ ಶೈಕ್ಷಣಿಕ ವರ್ಷ, ಮುಂದಿನ ವರ್ಷ ಸ್ಕೂಲ್ ಶುರು ಆಗುತ್ತಲ್ಲ, ಆಗ CBSE ಗುಣಮಟ್ಟದ ಶಿಕ್ಷಣ ಇಲ್ಲೇ ಸಿಗುತ್ತೆ. ಮಕ್ಕಳು ಗಲಾಟೆ ಮಾಡಬಾರ್ದು, ಕೂತ್ಕೊಳ್ಳಿ ಇಲ್ಲ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ನೀವೆಲ್ಲ ಇಷ್ಟು ಗಲಾಟೆ ಮಾಡ್ತಾ ಇದ್ದೀರಲ್ಲ ಮಕ್ಕಳು. ಅವ್ರು ಯಾರು ಅಲ್ಲಿ ಇರೋರೆಲ್ಲ ಬಂದು ಕೂತ್ಕೊಳ್ಳಿ ಇಲ್ಲ. ನಮ್ಮ ಶಾಲೆ ಮಕ್ಕಳಿಗೆ ಗಲಾಟೆ ಮಾಡ್ತಾ ಇದ್ದೀರಿ ನೀವು. ಅವ್ರು ಅಷ್ಟು ದೂರದಿಂದ ಬಂದು ಏನೋ ಎಜುಕೇಶನ್ ಬಗ್ಗೆ ಹೇಳ್ತಾ ಇದ್ದಾರೆ, ಮಕ್ಕಳು ಗಲಾಟೆ ಮಾಡ್ತಾ ಇದ್ದೀನಿ. ಈ ಕಡೆ ಎಲ್ಲ ಅಲ್ಲೇ ಗಲಾಟೆ ಮಾಡ್ತಾ ಇರೋರಲ್ಲಿ. ಧ್ರುವಂತ್ ಗೌಡ ಈ ಕಡೆ ಬರ. ನೀವೆಲ್ಲ ಡ್ಯಾನ್ಸ್ ಗಿರೋರು ಯಾಕೆ ಹಾಕಿದ್ರಿ? ರೂಮ್ ಒಳಗೆ ಇರ್ಬೇಕು ನೀವು. ಸೈಲೆಂಟ್ ಮಾತಾಡಿ. ಓಕೆ, ನೀವು ಅಕ್ಕಪಕ್ಕ ಸ್ಕೂಲ್ ಹೇಳ್ತಿದ್ರ, ಆ ಸ್ಕೂಲ್ ಈ ಸ್ಕೂಲು, ಸುಮಾರು ಸ್ಕೂಲ್ ಇದೆ. ಪ್ರೈವೇಟ್ ಸ್ಕೂಲೆಲ್ಲ ವ್ಯಾನ್ ಫೀಸೇ 10,000, 15,000, 20,000 ಅಂತೆಲ್ಲ ಖರ್ಚು ಮಾಡ್ತಾರೆ ಸುಮಾರು ಜನ ಪೇರೆಂಟ್ಸು. ಅದೇನು ಅವಶ್ಯಕತೆ ಇಲ್ಲ. ಅದೇ ಕ್ವಾಲಿಟಿ ಎಜುಕೇಷನ್ನು ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲಿ ಸಿಗಬೇಕು, ಮೂಲಭೂತ ಸೌಕರ್ಯ ಸಿಗಬೇಕು ಅಂದ್ಬಿಟ್ಟು ನಾವು ಪಾದಯಾತ್ರೆ ಹೋಗ್ತಾ ಇದ್ದೀವಿ. ನೀವೆಲ್ಲ ಪೇರೆಂಟ್ಸು ದಯವಿಟ್ಟು ನೀವೆಲ್ಲ ಈಗ ಯಾವ ರೀತಿ ಬಂದಿದ್ದೀರಾ ಅದೇ ರೀತಿ ನಿಮ್ಮ ಜೊತೆ ಕೈ ಜೋಡಿಸಿದ್ರೆ ಮುಂದಿನ ವರ್ಷ ಸ್ಕೂಲ್ ಶುರು ಆಗುತ್ತಲ್ಲ, ಮುಂದಿನ ವರ್ಷ ಸ್ಕೂಲ್ ಶುರು ಆದರೆ CBSE ಗುಣಮಟ್ಟದ ಶಿಕ್ಷಣ ಇಲ್ಲೇ ಸಿಗುತ್ತೆ. ಜಸ್ಟ್ ಬುಕ್ ಕೊಟ್ಬಿಟ್ಟು ಪಾಠ ಮಾಡೋದು. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನೀವೆಲ್ಲ ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಹೋಗ್ತಾ ಇದ್ದೀವಿ. ಪಾದಯಾತ್ರೆ ಬಂದಾಗ ನಿಮ್ಮ ಊರಿಗೆ ಬಂದಾಗ ಸಪೋರ್ಟ್ ಮಾಡಿ, ನಮ್ಮ ಜೊತೆ ಕುತ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಜೂನ್ 1ನೇ ತಾರೀಕು ಅಕಸ್ಮಾತ್ ಅವ್ರೇನೋ ಪರ್ಮಿಷನ್ ಕೊಡಲಿಲ್ಲ ಅಂದರೆ ಒಂದು ಹೋರಾಟ ಇಟ್ಕೊಂಡಿದ್ದೀವಿ. ನೀವೆಲ್ಲ ಕೈ ಜೋಡಿಸಿದ್ರೆ ಪೇರೆಂಟ್ಸ್, ನಮ್ಮ ಆನಂದ ಸರ್ ಹೇಳಿದ್ರು, ನೀವೆಲ್ಲ ಅನ್ನದಾತರು ಇದ್ದಂಗೆ ಆಯ್ತಾ. ಸರ್ಕಾರಕ್ಕೆ ಇರ್ಬೋದು, ಸರ್ಕಾರಿ ನೌಕರಿಗೆ ಇರ್ಬೋದು, ನೀವೆಲ್ಲ ಅನ್ನದಾತರಾಗಿದ್ದಂಗೆ. ಅದೇ ರೀತಿ ನೀವು ಮಾಲೀಕರು, ದೇಶದ ಮಾಲೀಕರಿದ್ದಾಗೆ. ಅದರಿಂದ ನೀವೆಲ್ಲ ಏನಾರ ಕೈ ಜೋಡಿಸಿ ನಮ್ಮ ಜೊತೆ ಏನಾರ ಹೋರಾಟಕ್ಕೆ ನಿಂತರೆ ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೀನಿ, ಮುಂದಿನ ಶೈಕ್ಷಣಿಕ ವರ್ಷ ಇನ್ನೊಂದು 3 ರಿಂದ 4 ತಿಂಗಳಿದೆ, CBSE ಗುಣಮಟ್ಟದ ಶಿಕ್ಷಣ ಇಲ್ಲೇ ಸಿಗುತ್ತೆ. ಆ ಗ್ಯಾರಂಟಿ ನಾವು ಕೊಡ್ತೀವಿ. ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಇದೊಂದು ಮೈಂಡಲ್ಲಿ ಒಬ್ಬರು ಒಳ್ಳೆ ಟೀಚರು, ನಾನು ಯಾವ ರೀತಿ ಹೇಳ್ತೀನಿ ಆ ರೀತಿ ನಾನು ಮಾರ್ಗದರ್ಶನ ಕೊಟ್ಟರೆ ಎಲ್ಲ ಇದಾರಲ್ಲ ಗೊತ್ತಿಲ್ಲ ಒಳಗಡೆ ಯಾರು ಡಾಕ್ಟ್ರು, ಇಂಜಿನಿಯರ್ಸ್, ವಿಜ್ಞಾನಿಗಳು ಇವರು ಖಂಡಿತ ಹಾಗೆ ಆಗ್ತಾರೆ. ಆ ಕ್ವಾಲಿಟಿ ಎಜುಕೇಷನ್ ಇಲ್ಲೇ ಸಿಗುತ್ತೆ. ನೀವು ಪೂರ್ತಿ ಮಂಡ್ಯ ಜಿಲ್ಲೆಯಲ್ಲಿ ಯಾವ್ದಾದ್ರು ಪ್ರೈವೇಟ್ ಸ್ಕೂಲ್ ತಗೊಬನ್ನಿ, 1ನೇ ಕ್ಲಾಸ್ ಮಗು 1ನೇ ಕ್ಲಾಸ್ ಓದ್ತಾ ಇರಲ್ಲ, ಯಾವ್ದಾರು ತಗೊಬನ್ನಿ. ನೀವು ಬಿಟ್ಟು ಓದ್ತಿ ಸುಮಾರು ಲಕ್ಷ ಕೊಟ್ಟರೆ ಸ್ಕೂಲ್ ಹೋಗ್ತಾ ಇದ್ದಾರಲ್ಲ ಪ್ರೈವೇಟ್ ಸ್ಕೂಲ್ಗೆ. 1ನೇ ಕ್ಲಾಸ್ ಮಗು 1ನೇ ಕ್ಲಾಸ್ ಓದ್ತಾ ಇರಲ್ಲ. ಆ ಗ್ಯಾರಂಟಿ ನಾವು ಕೊಡ್ತೀನಿ. ನೀವು ಮನಸ್ಸು ಮಾಡಿದ್ರೆ UKG ಮಗು 1ನೇ ಕ್ಲಾಸ್ ಪುಸ್ತಕ ಓದ್ತಾ ಇದ್ದಾರೆ. ಅದು ಇಂಗ್ಲೀಷ್ ಮೀಡಿಯಮು, CBSE ಪುಸ್ತಕ, CBSE ಮ್ಯಾಥ್ಸ್ ಮಾಡ್ತಾ ಇರ್ತಾರೆ. ಆದ್ದರಿಂದ ನಾನು ಏನು ಹೇಳಿದ್ನಲ್ಲ ಆ ಥರ ಒಂದು ಟೀಚರ್ ಕೊಟ್ಟು ಅದನ್ನು ಫಾಲೋ ಮಾಡಿ. ಖಂಡಿತ ಈ ಸರ್ಕಾರಿ ಶಾಲೆಯಲ್ಲಿ ಈಗ 60,000 ಸ್ಟ್ರೆಂತು, 60 ಒಂದು 6 ಪಟ್ಟು ಜಾಸ್ತಿ ಆಗುತ್ತೆ ಇನ್ನೊಂದು 2-3 ವರ್ಷದಲ್ಲಿ. ಯಾಕೆಂದರೆ ಎಫರ್ಟ್ ಹಾಕಬೇಕು. ಇಲ್ಲಿ ನೀವು ಪೇರೆಂಟ್ಸ್ ಎಲ್ಲ ಕೈ ಜೋಡಿಸಿದ್ರೆ, ಎಫರ್ಟ್ ಹಾಕಿದ್ರೆ ಖಂಡಿತ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಸಾಧ್ಯ ಆಗುತ್ತೆ ಅಂತೇಳಿ ನಾನು ಮಾತು ಮುಗಿಸ್ತೇನೆ.